ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಐವಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ಬಾಣಂತಿಯರ ಜೀವ ಕಸ್ತಿದ್ದು ಈಗ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಇತ್ತ ಕಳಪೆ ಔಷಧ ಪೂರೈಕೆ ಮಾಡಿ ಬಾಣಂತಿಯರನ್ನು ಕೊಲೆ ಮಾಡಿದೆ ಅಂತ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಇದರ ಮಧ್ಯೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆಗೆ ಪತ್ರವೊಂದನ್ನು ಬರೆದಿದ್ದಾರೆ. ಅದರಲ್ಲಿ ಈ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದರೆ ಇವರು ಬರೆದಿರ್ತಕ್ಕಂಥ ಅಂಶಗಳು ಏನೇನು ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಬಹಳ ಮುಖ್ಯವಾಗಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇ ಬರೆದಿರ್ತಕ್ಕಂಥ ಪತ್ರ ಇದು. ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆಗೆ ಬರೆದಿರುವಂತಹ ಪತ್ರ. ಹಲವು ಅಂಶಗಳನ್ನು ಇದರಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಹಾಗಾದರೆ ಪತ್ರದಲ್ಲಿ ಇರೋದು ಏನು ಅಂತ ನೋಡೋದಾದರೆ, ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ಸ್ ಕಂಪನಿಯಿಂದ ಐವಿ ದ್ರಾವಣವನ್ನು ನಾವು ಖರೀದಿ ಮಾಡಿದ್ವಿ. ಅಲ್ಲಿಂದ ಶುರು ಮಾಡ್ತಾರೆ. ಐವಿ ದ್ರಾವಣವನ್ನು ಖರೀದಿ ಮಾಡಿದ್ದು ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಆಸ್ಪತ್ರೆಗಳಿಗೆ ಅದನ್ನು ಪೂರೈಕೆ ಮಾಡಲಾಯಿತು. ಅಂದರೆ ಅವರು ಫಾರ್ಮಸ್ಯೂಟಿಕಲ್ಸ್ ಅವರು ಡೈರೆಕ್ಟಾಗಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮಕ್ಕೆ ಕಳಿಸಿದ್ರು. ಅಲ್ಲಿಂದ ಅದು ಆಸ್ಪತ್ರೆಗಳಿಗೆ ಪೂರೈಕೆಯಾಗಿದೆ. ನವೆಂಬರ್ 9 ಮತ್ತು 11ರಂದು ಒಟ್ಟು 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಇದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲೇ ಆಗಿರ್ತಕ್ಕಂಥ ಸಾವು. ಆದರೆ ಮಾರ್ಚ್ನಿಂದ ಔಷಧ ನಿಯಂತ್ರಣ ಇಲಾಖೆ ವರದಿ, ಮಾರ್ಚ್ನಿಂದನೂ ಕೊಡ್ತಾರೆ ಲೆಕ್ಕ. ಅವರು ಇದು ನವೆಂಬರ್ಲಿ ನಡೆದಿರೋದು, ಮಾರ್ಚ್ನಿಂದ ಕೊಡ್ತಾರೆ. 22 ಬ್ಯಾಚ್ ಪರೀಕ್ಷಿಸಿ ಗುಣಮಟ್ಟ ಇಲ್ಲ ಅಂತ ವರದಿ ಆ ಕಂಪನಿಯನ್ನು ಅವರು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಿದರು. 22 ಬ್ಯಾಚ್, ಇದೊಂದೇ ಕಂಪ್ನಿನಲ್ಲಿ ಬೇರೆ ಬೇರೆ ಬ್ಯಾಚಲ್ಲಿ ಬಂದಿರುತ್ತಲ್ಲ, ಒಟ್ಟು 22 ಬ್ಯಾಚ್. ಅದಾದ ಬಳಿಕ CDL ವರದಿ ಮೂಲಕ ಪಾಸಿಟಿವ್ ವರದಿ ತರಿಸಿದೆ. ಅಂದರೆ ಸೆಂಟ್ರಲ್ ಇದಕ್ಕೆ ಕಂಪನಿಯವರು ಮೊರೆ ಹೋಗ್ತಾರೆ, ಅಲ್ಲಿ ಸೆಂಟ್ರಲ್ ಪ್ರಯೋಗಾಲಯಕ್ಕೆ. ಆ ಪ್ರಯೋಗಾಲಯಕ್ಕೆ ಮೊರೆ ಹೋದಾಗ ಅವರು ಇದನ್ನು ಬಳಸ್ಬೋದು ಅಂತ ಪಾಸಿಟಿವ್ ವರದಿಯನ್ನು ತರಿಸ್ಕೊಂಡಿದೆ. ಕಳಪೆ ಔಷಧಿ ಬ್ಯಾಚ್ ಹೊರತುಪಡಿಸಿ ಉಳಿದ ಐವಿಯನ್ನು ನಾವು ಸಪ್ಲೈ ಮಾಡಿದ್ದೀವಿ, ಎಲ್ಲರಿಗೂ ಅವರು ನಮಗೆ ಸಪ್ಲೈ ಮಾಡಿದ್ರು, ನಾವು ಅದನ್ನು ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಕಳಿಸ್ಕೊಟ್ವಿ. ಹೀಗಾಗಿ ಈ ಅನಾಹುತದ ಬಗ್ಗೆ ವಿಸ್ತೃತ ವರದಿಯನ್ನು ತನಿಖೆ ಮಾಡಿ. ರಾಜ್ಯದಲ್ಲಿ ಪರೀಕ್ಷೆ ಮಾಡಿದಾಗ ಕಳಪೆ ಗುಣಮಟ್ಟ ಅಂತ ಬರುತ್ತೆ, ಕೇಂದ್ರ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದಾಗ ಗುಣಮಟ್ಟ ಸರಿ ಇದೆ ಅಂತ ಬರುತ್ತೆ. ಹೆಂಗೆ ಇದು ಅಂತ ಕೇಳ್ತಾರೆ. ಜೊತೆಗೆ ಪಶ್ಚಿಮ ಬಂಗ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಕೂಡ ಇವರು ಶಿಫಾರಸನ್ನು ಮಾಡಿದ್ದಾರೆ. ಅದು ತಗೊಳ್ಳೇಬೇಕು. ಪಶ್ಚಿಮ ಬಂಗ ಸಂಸ್ಥೆ ಇದೆಯಲ್ಲ ಫಾರ್ಮಸ್ಯೂಟಿಕಲ್ಸ್, ಅದನ್ನು ಕ್ರಮ ತಗೋಬೇಕು. ಈ ವರದಿಯ ಬಗ್ಗೆಯೂ ತನಿಖೆ ಮಾಡುವಂತೆ ಕೇಂದ್ರಕ್ಕೆ ಅವರು ವರದಿಯನ್ನು ಸಲ್ಲಿಸಿದ್ದಾರೆ. ಅದು ಅವ್ರ ಕರ್ತವ್ಯ ಕೂಡ ಹೌದು. ಹಾಗಾಗಿ ಅವರು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಎಲ್ಲಿಗೆ? ಡ್ರಗ್ ಕಂಟ್ರೋಲ್ ಇಲಾಖೆ, ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆ ಅಂತ ಅಂದ್ಬಿಟ್ಟು ಆ ಇಲಾಖೆಗೆ ಅವರು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಈಗ ಪತ್ರವನ್ನಂತೂ ಬರೆದಾಗಿದೆ. ಮುಂದೆ ಅವರು ಏನು ಕ್ರಮ ತಗೊಳ್ತಾರೆ ಕೇಂದ್ರ ಡ್ರಗ್ ಕಂಟ್ರೋಲ್ ಇಲಾಖೆಯವರು ಅಂತಕ್ಕಂಥದ್ದನ್ನು ನಾವೀಗ ನೋಡಬೇಕು.